ರಚ್ಚು, ನಾನು ಹೋಗಿ ಕೆಲಸ ಹುಡಿಕೊಂಡು ಬರ್ತೀನಿ ಸರಿನಾ? ನೀ ಸ್ವಲ್ಪ ಮನೆ ಕಡೆ ನೋಡ್ಕೊಂಡು ಹುಷಾರಾಗಿರು. ಯಾರು ಬಂದರೂ ಬಾಕ್ಲೆಲ್ಲ ತೆಗಿಯಕ್ಕೆ ಹೋಗ್ಬೇಡ. ಅಕ್ಕಪಕ್ಕದ ಮನೆಯವ್ರು ಯಾರೇ ಬರಲಿ ಏನು ತೆಗಿಯೋಕ್ಕೂ ಮಾಡೋಕ್ಕೂ ಹೋಗ್ಬೇಡ. ಇವತ್ತು ಇಲ್ಲ ನಾಳೆ ನನಗೆ ಗ್ಯಾರಂಟಿ ಕೆಲಸ ಸಿಗ್ತದೆ. ನನಗೆ ಯಾರೋ ಒಬ್ಬರು ಫ್ರೆಂಡ್ ಎಲ್ಲ ಪರಿಚಯ ಅವರೇ. ಸರಿನಾ? ನಾನು ಹೋಗ್ಬಿಟ್ಟು ಕೇಳಿ ವಿಚಾರಿಸ್ಕೊಂಡು ಹೆಂಗನ ಮಾಡಿ ಕೆಲಸ ತಗೊಂಡು ಬರ್ತೀನಿ. ಆದಷ್ಟು ಬೇಗ ನಿನ್ನ ಕಾಲೇಜ್ಗೂ ಕಳಿಸ್ತೀನಿ. ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಸರಿನಾ? ಸ್ವಲ್ಪ ಮನೆ ಕಡೆ ಹುಷಾರು. ಪಕ್ಕದ ಮನೆಯವ್ಳನ್ನ ಮಾತ್ರ ಮನೆಗೆ ಬಿಟ್ಕೋಬೇಡ. ಮೊದಲೇ ಸರಿ ಇಲ್ಲ ಅವಳು. ಆಯಿತು ಅಚ್ಚು. ನಂಗೆ ಸುಮ್ಮನೆ ಬೇಜಾರಾಯ್ತಾ ಇರ್ತದೆ. ಮನೆಗೆ ಟಿ ವಿ ಇಲ್ಲ, ಏನೂ ಇಲ್ಲ, ಒಬ್ರು ಪರಿಚಯ ಇಲ್ಲ, ಇಲ್ಲಿ ಎಂಥದೂ ಇಲ್ಲ. ನನಗಂತೂ ಬೇಜಾರಾಯ್ತಾ ಇರ್ತದೆ. ಹೋಗೋದು ಹೋಯ್ತೀಯಾ ನೀನು? ಫೋನ್ ಆದ್ರೂ ಕೊಟ್ಟೋಗು. ಫೋನಾಗ ಯೂಟ್ಯೂಬು ಇನ್ಸ್ಟಾಗ್ರಾಮು ಏನಾರು ನೋಡ್ಕೊಂಡು ನಾನು ಕುಂತ್ಕೊತೀನಿ. ಯಾರು ಸುಮ್ಕಿಣಿಯ ಬೇಜಾರಾಯ್ತದೆ ನನಗಂತೂ. ನೀನು ಫೋನ್ ಕೊಟ್ಟೋಗು. ಬೇಕಾದ್ರೆ ಸಂಜೆ ಬಂದಾಗ ಬೇಕಾದ್ರೆ ಕೊಡ್ತೀನಿ ನಿನಗೆ ನೀವು ವಾಪಸ್ಸು. ಸರಿ ಆಯಿತು, ಕೊಟ್ಟೋಗ್ತೀನಿ. ಬರ್ಬೇಕಾದ್ರೆ ನಿನಗೂ ಒಂದು ಫೋನ್ ತಗೊಬಿಟ್ಟು ಬರ್ತೀನಿ ಸರಿನಾ? ಈ ಫೋನ್ ನೀನೇ ಇಟ್ಕ, ನಾನು ಬೇಸಿಕ್ ಸೆಟ್ ತಗೊಂಬಿಟ್ಟು ಇಕ್ಕಂತೀನಿ. ಆಯಿತು ತಗೋ ಫೋನು. ಮನೆಯವ್ರಿಗೆಲ್ಲ ಫೋನ್ ಏನು ಮಾಡೋಕೆ ಹೋಗ್ಬೇಡ ಸರಿನಾ? ಅಕಸ್ಮಾತ್ ನಮ್ಮ ಅಮ್ಮ ಯಾರಾದರೂ ಫೋನ್ ಮಾಡ್ತಾರೆ, ನೀನಂತೂ ರಿಸೀವ್ ಮಾಡೋಕೆ ಹೋಗ್ಬೇಡ. ನಮ್ಮ ಅಮ್ಮ ಏನಾರು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಬಿಟ್ರೆ ನಮ್ಮ ಅಮ್ಮ ಗೊತ್ತಲ್ಲ, ಸುಮ್ಮನೆ ಹೆಂಗೆ ಸಿಕ್ಕರಂಗೆ ಬೈತಾ ಇರ್ತಾರೆ. ಇವತ್ತೊಂದಿನ ಇಟ್ಕ ನಿಂಗೆ ಬೇರೆ ಸಿಮ್ ಎಲ್ಲ ತಗೊಂಬಂದು ಕೊಡ್ತೀನಿ. ಈ ಮೊಬೈಲ್ ನೀನೇ ಇಟ್ಕ, ನಾನು ಒಂದು 1000-2000 ಬೇಸಿಕ್ ಸೆಟ್ ತಗೊಂಬಂದು ಇಕ್ಕಂತೀನಿ ಆಯಿತಾ? ಯಾವ ಫೋನ್ ಬಂದರೂ ಎತ್ತಕ್ಕೆ ಹೋಗ್ಬೇಡ. ಯಾರನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಮಾತ್ರ ರಿಸೀವ್ ಮಾಡು. ಬೇರೆ ಯಾರು ಮಾಡಿದ್ರು ರಿಸೀವ್ ಮಾಡೋಕೆ ಮಾತ್ರ ಹೋಗ್ಬೇಡ ನೀನು ಸರಿನಾ? ಗೊತ್ತು ಹೇಳು. ನಾನು ಯಾರ ಫೋನೂ ರಿಸೀವ್ ಮಾಡೋಕ್ಕಿಲ್ಲ. ಸರಿ ತಗೋ ಫೋನು. ಥ್ಯಾಂಕ್ಸ್ ಅಪ್ಪ. ಇವತ್ತಂತೂ ಬಾಕ್ಲು ಹಾಕೊಂಡು ಆರಾಮಾಗಿ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ನನಗಂತೂ ಈಗ ಸಮಾಧಾನ ಆಯಿತು. ಸರಿ, ಹಾಗೆ ನೆನೆ ಬರಬೇಕಾದ್ರೆ ಬಿರಿಯಾನಿ ಏನಾರು ತಗೊಂಬಿಟ್ಬಾ. ಜಾಸ್ತಿ ದಿನ ಆಗೈತೆ ತಿಂದ್ಬಿಟ್ಟು ಸರಿನಾ? ಇನ್ನೇನು ಇವಾಗ ಇರೋದನ್ನೇ ತಿನ್ಕೋತೀನಿ. ಸಂಜೆ ಅಷ್ಟೊತ್ತಿಗೆ ಏನಾರು ತಗೊಂಬಿಟ್ಬಾ. ಆಯಿತು. ಮನೆ ಕಡೆ ಹುಷಾರು ಬಾಕ್ಲಕ್ಕ. ಸರಿ ಆಯಿತು. ಹಬ್ಬ ಸದ್ಯ ಇವತ್ತು ಫೋನ್ ಆದರೂ ಸಿಕ್ತಲ್ಲ. ಏನು ಮಾಡಲಿ? ರಶ್ಮಿ ಬೆಂಗಳೂರಾಗೆ ಇರೋದು ಅಂತ ಹೇಳ್ತಾ ಇದ್ಲು. ರಶ್ಮಿಗೊಂದು ಫೋನ್ ಹಾಕ್ಬಿಟ್ಟು ಮಾತಾಡ್ಬಿಟ್ರೆ ಅಲ್ವಾ? ಯಾರ ಹತ್ರನೂ ಮಾತಾಡಿಲ್ಲ ನಾನು. ಆಗಲೇ ಎಷ್ಟೊಂದು ದಿನ ಆಯಿತು ಮಾತಾಡ್ಬಿಟ್ಟು. ಒಬ್ಬರು ತಗನ ಮಾತಾಡಲಿಲ್ಲ ಅಂದರೆ ಹುಚ್ಚಿಡ್ದಂಗೆ ಆಯ್ತದೆ. ಬೋರಿ ಇವ್ನ ತಗೇನಿಯ ಮಾತಾಡಿ ಬೇಜಾರಾಗೈತೆ. ಊರಾಗೆ ಯಾರಿಗಾನ ಫೋನ್ ಹಾಕ್ಲಾ ಇರು. ಮೊದಲು ಊರಾಗಿರೋ ಹುಡುಗಿ ಫೋನ್ ಹಾಕ್ತೀನಿ. ನಮ್ಮ ಮನೆತಾಗ ಏನೇನು ನಡೀತೈತೆ ಅಂತ ಗೊತ್ತಾಯ್ತದೆ. ಹಲೋ, ನಾನು ಕಣೆ ರಚ್ಚು ಮಾತಾಡ್ತಿರೋದು. ಇಲ್ಲ ಕಣೆ, ಬೆಂಗಳೂರಾಗೆ ಇದ್ದೀನಿ. ನೀನೆಲ್ಲಿದ್ಯಾ? ಅದು ಕಣೆ, ನಾನು ಶಾನೆ ಇಷ್ಟಪಡ್ತಾ ಇದ್ನಲ್ಲ ರಚ್ಚುನ, ಅದಕ್ಕೆ ಓಡ್ ಬಂದ್ಬಿಟ್ಟೆ ನಾನು ನೆನೆಯ. ನಮ್ಮ ಮಾವನ ಮಗನ ಜೊತೆ ಮದುವೆ ಸೆಟ್ ಮಾಡಿದ್ರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನನಗೆ ಅವನ ಜೊತೆ ಯಾರು ಮದುವೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನೇನೇ ಬಿಟ್ಬಿಟ್ಟತ್ತಾಗೆ ಅತ್ತಾಗ ಬಂದ್ಬಿಟ್ಟೆ. ಇಲ್ಲಿ ಹೆಂಗೊನ್ವೇ ಸಂದಾಕಿದ್ದೀನಿ. ಅಲ್ಲ, ಊರಾಗೆ ಏನು ನಡೀತೈತೆ ಅಂತ ಕೇಳಬೇಕಿತ್ತು. ಅಯ್ಯೋ, ನಿಮ್ಮ ಅಮ್ಮನೂ ಪಾರಕ್ಕ ಅಂದರೆ ರಚ್ಚೋರ ಅಮ್ಮ ಇಬ್ಬರೂ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಾರೆ ಕಣೆ. ಅಷ್ಟೇ ಸಾಲದು ಅಂತ ನೀವು ಇಬ್ಬರಿಗೂ ಸಹಾಯ ಮಾಡಿದ್ಲಲ್ಲ. ಅಯ್ಯೋ ಅಪ್ಸರ ಆಂಟಿ, ಅವಳನ್ನೂ ಸರಿಯಾಗಿ ಗಲಾಟೆ ಮಾಡಕ್ಕವ್ರೆ ಊರಾಗಂತೂ ಗಲಾಟೆ. ನಿಮ್ಮಮ್ಮ ಅಂತೂ ಬಿಡಂಗೆ ಕಾಣೆ. ಅಯ್ಯೋ ಹೆಂಗೆ ಮಾತಾಡ್ತದೆ ಗೊತ್ತೇನಿ. ಬಿಡು, ಆದ್ರೂ ಓಡೋಗಿ ಬರ್ದಾಗಿತ್ತು ಏಳೆ ನೀನು. ಈಗ ಎಲ್ಲಿದ್ಯಾ ನೀನು? ಬೆಂಗಳೂರಿನಾಗೆ ಇವನಿ. ಹೌದೇನೆ, ಬೆಂಗಳೂರಾಗಿದ್ಯಾ? ನಾನು ಬೆಂಗಳೂರಾಗೆ ಇದ್ದೀನಿ. ಹೌದಾ? ಎಲ್ಲಿದೆಯಾ? ಇಲ್ಲೇ ನೆನೆಯ, ರಜಾ ಇತ್ತಲ್ವ ಇವತ್ತು, ಅದಕ್ಕೆ ನೆನೆಯ ನಮ್ಮ ಅತ್ತೆ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೀನು ಎಲ್ಲಿದೆಯೇ? ಇಲ್ಲೇ ನೆನೆಯ, ಕೆಂಗೇರಿ ತಾಗಿವ್ನಿ. ಹೌದಾ? ಮತ್ತೆ ಸಿಗ್ತೀಯಾ? ನಂಗೆ ಹೊರಗಡೆ ಬರೋದೆಲ್ಲ ಗೊತ್ತಾಗಕ್ಕಿಲ್ವೇ? ನೀನೇ ಬಂದ್ಬಿಡು ಮನೆಗೆ. ಸರಿ, ವಾಟ್ಸಪ್ಪಾಗಿ ಲೊಕೇಶನ್ ಕಳಿಸು. ನಾನು ಇಲ್ಲೇ ಪಕ್ಕದಾಗೆ ನೀವು ಮರಿಯಪ್ಪನ ಪಾಳಿರಾಗಿ ಇವನಿಗೆ ಬರ್ತೀನಿ. ಸರಿ ಆಯಿತು, ವಾಟ್ಸಪ್ಪಾಗಿ ಕಳಿಸ್ತೀನಿ ಬಾ. ಸರಿ. ಅಯ್ಯೋ, ಎಷ್ಟೊತ್ತು 15 ನಿಮಿಷಕ್ಕೆ ಬರ್ತೀನಿರು. ಲೊಕೇಶನ್ ಕಳಿಸು. ಸರಿ ಆಯಿತು. ಅಪ್ಪ, ಇವತ್ತಂತೂ ಹೆಂಗೋ ಬೇಜಾರು ಕಳೀತದೆ. ಅವಳು ಬಂದ್ರಂತೂ ಹೆಂಗೋ ಮಾತಾಡ್ಕೊಂಡು ಕೂತ್ಕೋಬೋದು. ಅಪ್ಪ ಸದ್ಯ ಇಷ್ಟು ದಿನದಿಂದ ಬೇಜಾರಾಯ್ತಾಯಿತ್ತು. ಅವಳು ಬಂದರೆ ಮಾಡೋಕ್ಕೇನು ಇಲ್ವಲ್ಲ. ಬಿಡು, ಕೊಟ್ಟೋಗೋನಲ್ಲ ದುಡ್ಡು 500 ರೂಪಾಯಿ. ಅದ್ರಾಗೆ ನೀವು ಹೊರಗಡೆ ಹೋಗ್ಬಿಟ್ಟು ಏನಾರ ತಿನ್ಕೊಬಿಟ್ಟು ಬಂದರೆ ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಬರಲಿ. ಯಾವುದೋ ಆಟೋ ಬಂತು. ಯಾರು? ನನ್ನ ಫ್ರೆಂಡ್ ಏನಿಯಾ. ರಶ್ಮಿ ಇಲ್ಲಿ. ಏನೇ ಚೆನ್ನಾಗಿದೆಯೇನೆ? ಏನು ಕಾಲೇಜ್ಗೆ ಹೋಯ್ತಾ ಇದೆಯಾ? ಏನೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಪೂರ್ತಿ ಬದಲಾಗೋಗ್ಬಿಟ್ಟಿದ್ಯಾ? ಮತ್ತೆ ಕಾಲೇಜಿಗೆಲ್ಲ ಚೂಡಿದಾರ ಯಾರು ಹಾಕಂತಾರೆ? ಎಲ್ಲ ಪ್ಯಾಂಟ್ ಶರ್ಟೇ ಶಾನೆ ಹಾಕೊಳ್ಳೋದು. ಮತ್ತೆ ಯಾರ ಮನೆನೇ ಇದು? ನಮ್ಮದೇ ಕಣೆ, ನಾವೇ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಮಾಡಿರೋ ಮನೆ. ಬಾ ಒಳಗಡೆ ಬಾ, ಕುಂತ್ಕ ಬಾ. ಬೇಜಾರು ಮಾಡ್ಕೊಬೇಡ್ವೆ. ಕಾಫಿ ಗಿಫಿ ಮಾಡೋಕ್ಕೆಲ್ಲ ಇನ್ನೂ ರೆಡಿನೇ ಮಾಡ್ಕೊಂಡಿಲ್ಲ. ಮನೆಗೆ ಸಾಮಾನಿಗೆ ಮನೇನು ತಂದೆ ಇಲ್ಲ. ಬೇಕಾದ್ರೆ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬಿಟ್ಟು ಬರೋಣ. ಅಯ್ಯೋ ಬೇಡ ಏನು ಬೇಡ ನನಗೆ. ಈ ಮನೆ ನೋಡಿದ್ರೇ ಬೇಜಾರಾಗುತ್ತೆ. ಏನೇ ಈ ಥರ ಕಚಡ ಮನೆಗಿದೆಯಲ್ಲ. ಯಾಕೆ ಈ ಥರ ಮನೆಗಿದೆಯಾ? ಅಲ್ಲ, ನೀನು ಎಷ್ಟು ಚೆನ್ನಾಗಿದೆಯಾ? ನಿನಗೂ ಈ ಲೆವೆಲ್ಗೂ ಏನೇ ಸಂಬಂಧ? ಹೆಂಗಿದ್ದೆ ನೀನು ರಾಣಿ ಥರ ಅಂತ ಅಮೇರಿಕಾ ಹುಡ್ಕೊಂಡು ಬಿಟ್ಬಿಟ್ಟು ನಿಮ್ಮ ಮಾವನ ಮಗುನ ಇದ್ಯಾಕೆ ಬಂದ್ಬಿಟ್ಟು ಅಚ್ಚು ಜೊತೆ ಓಡ್ ಬಂದ್ಬಿಟ್ಟಿದೆಯಲ್ಲೇ? ಅವನ ಹತ್ರ ಏನೈತೆ ಅಂತ ಓಡ್ ಬಂದೆ? ಇದೇನು ಮನೆನೇನೆ ಇದು? ಹಂದಿ ಗೂಡಿದ್ದಂಗೈತೆ. ಈ ಮನೆಗೆ ಹೆಂಗೆ ಇದೆಯಾ ನೀನು? ಛೇ ನಾನು ನೋಡಿ ಕಾಲೇಜ್ಗೆ ಹೋಗ್ಕೊಂಡು ಹೆಂಗಿದ್ದೀನಿ. ನಾನು ರಾಹುಲನ್ನು ಲವ್ ಮಾಡ್ತಾ ಇದ್ದೀನಿ. ರಾಹುಲ್ ಮನೆ ಹೆಂಗೈತೆ ಗೊತ್ತೇನೆ? ದೊಡ್ಡ ಮನೆ, 5 ಅಂತಸ್ತಿನ ಮನೆ ಇರೋದು ರಾಹುಲ್ದು ಗೊತ್ತಾ? ಬಾಡಿಗೆಗೆಲ್ಲ ಕೊಟ್ಟವನೆ. ನಾನು ಇವತ್ತು ಅಲ್ಲಿಗೆ ನೆನೆಯ ಹೋಗಿ ನೋಡ್ಕೊಂಡ್ಬಿಟ್ಟು ಬಂದೆ. ಸುಮ್ಮನೆ ನಾನು ಯಾಕೆ ಯಾಮಾರ್ಬೇಕು ಹೇಳು? ಅದಕ್ಕೆ ಚೆನ್ನಾಗವನ ಮನೆ ಕಡೆ ಅಂತ ನೋಡ್ಕೊಂಡು ಬಂದೆ. ರಾಹುಲ್ ಮನೆ ಅಂತೂ ತುಂಬ ಚೆನ್ನಾಗೈತೆ ಕಣೆ. ಒಂದು ಕಾರ್ ಐತೆ, ಏನು ಸಖತ್ತಾಗೈತೆ ಗೊತ್ತೇನೆ?
ಹೌದಾ? ಆದರೆ ಅಚ್ಚು ತುಂಬ ಒಳ್ಳೆಯವನು. ಅವನು ನಾನು ತುಂಬ ಪ್ರೀತಿ ಮಾಡ್ತಾ ಇವನಿ. ಅಯ್ಯೋ, ಪ್ರೀತಿ ಮಾಡೋದಿರಲಿ, ಜೀವನಕ್ಕೆ ಪ್ರೀತಿ ಎಲ್ಲ ಮುಖ್ಯ. ಪ್ರೀತಿ ಮುಖ್ಯನೇ ನಿನಗೆ. ಅಯ್ಯೋ, ಪ್ರೀತಿ ಎಲ್ಲ ಮುಖ್ಯ. ಮೊದಲು ದುಡ್ಡು ಮುಖ್ಯ. ಮೊದಲು ಜೀವನದಾಗ ಚೆನ್ನಾಗಿರೋಕೆ ದುಡ್ಡು ಮುಖ್ಯ. ಇದೇನೇ PUC ಡಿಗ್ರಿಗೆಲ್ಲ ಕಾಲೇಜ್ ಬಿಟ್ಬಿಟ್ಟು ನೀನು ಹಿಂಗೆ ಕುಂತ್ಕೊಬಿಟ್ರೆ ಹೆಂಗೆ ಹೇಳು? ಕಾಲೇಜ್ ಲೈಫ್ ಎಷ್ಟು ಚೆನ್ನಾಗೈತೆ ಗೊತ್ತೇನೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಗೊತ್ತೇನೆ. ಹೌದಾ? ಹೂನೇ, ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ನೀನು ನೋಡೆ ಒಳ್ಳೆ ಪ್ರಕೃತಿ ಥರ ಇಲ್ಲಿ ಕುಂತ್ಕೊಂಡಿದ್ಯಾ. ನಾನಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನಂತೂ ಅಯ್ಯ, ನಿನ್ನ ಮುಖ ನೋಡು ಹೆಂಗೆ ಕೂತಿದ್ಯಾ ಅಂತ ಹೇಳ್ಬಿಟ್ಟು. ಸುಮ್ಮನೆ ನೀನು ಕಾಲೇಜಿಗೆ ಸೇರ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ನನ್ನ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳೋನೆ ಕಣೆ. ಮತ್ತೆ ಜಾಯಿನ್ ಆಗು, ಯಾಕೆ ಬಿಡ್ತೀಯಾ? ಇಂಥ ಮನೆಗೆ ಯಾಕಿರ್ತೀಯಾ? ಇಲ್ಲೇನು ಕೆಲಸ ಮಾಡ್ತೀರಾ? ಊರಿಗೆ ಬನ್ನಿ, ಅಲ್ಲೇನೇ ಕೆಲಸ ಮಾಡ್ಕೊಂಡು, ಅದೇ ಅಲ್ಲಿ ಸಿಟಿನಾಗ ಮಧುಗಿರಿನ ಕೆಲಸ ಮಾಡ್ಕೊಂಡು ಅವನು ಆರಾಮಾಗಿ ನೀನು ಅಲ್ಲೇ ಇರ್ರಿ. ನಾವು ಹಳ್ಳಿಯಿಂದ ಸಿಟಿಗೆ ಬರಬೇಕು ಕಾಲೇಜ್ಗೆ. ನೀನು ಸಿಟಿನಾಗೆ ಇರ್ರಿ, ಅಲ್ಲೇನೇ ಆರಾಮಾಗಿರುತ್ತಲ್ವಾ? ನೀನು ಯಾಕೆ ಬಂದ್ಬಿಟ್ಟು ಇಷ್ಟು ದೂರ ಇದೆಯಾ? ಅದು ಇಂಥ ಅಂದಿಗೂಡಾಗಿದೆಯಾ? ಛೇ 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 ಛೇ, ಏನು ಇಲ್ಲೇ ಬಂದ್ಬಿಟ್ಟು ಜೀವನ ಮಾಡಬೇಕಾ? ಅಲ್ಲೇ ಬರ್ರಿ. ಅದು ಏನು ಹೇಳ್ತಾವನಿ ಅಚ್ಚು ಅಂತ ಹೇಳಿದ್ರೆ, ಅದು ಇನ್ನೂ ಒಂದೆರಡು ದಿನ ಬೇಡ ಅಂತ. ಅಯ್ಯೋ, ಇವಾಗ ಜಗಳ ಎಲ್ಲ ಹಾಕಿ ಅರ್ಧ ನಿಂತೈತೆ. ಈಗೇನು ತೊಂದರೆ ಇಲ್ಲಮ್ಮ. ನೀನು ಆರಾಮಾಗಿ ಊರಿಗೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಬೇಕಾರೋ, ಇಲ್ಲ ಅಂತಂದರೆ ಅಚ್ಚು ಮನೆಗೆ ಬೇಕಾದರೂ ಇದ್ಬಿಟ್ಟು ಆರಾಮಾಗಿರ್ಬೋದು. ಲೇ, ಈ ಬೆಂಗಳೂರಾಗೆ ಸಾಯಿಸಿದ್ರು ಯಾರು ಗೊತ್ತಾಗಕ್ಕಿಲ್ಲ. ಈ ಬೆಂಗಳೂರಾಗೆ ಗೊತ್ತಾಯ್ತದೆ ಅಂತ ಅನ್ಕೊಬಿಟ್ಟ ನೀನು. ಗೊತ್ತಾಗಕ್ಕಿಲ್ಲ ಯಾರು ಸಾಯಿಸಿದ್ರು. ಒಬ್ಬಳೆ ಮನೆಗಿದ್ದಾಗ ಯಾರನ್ನ ಕೊಲೆ ಮಾಡಿದ್ರೆ ಏನು ಮಾಡ್ತೀಯಾ? ಬೆಂಗಳೂರು ಸೇಫೇ ಅಲ್ಲ ಯಾರಿಗೂ. ಅಯ್ಯ, ನೀನು ಮಂಗ ಇದ್ದಂಗೆ. ಸುಮ್ಮನೆ ಅಚ್ಚುನ್ ಕರ್ಕೊಂಡು ಊರಿಗೆ ಬಂದ್ಬಿಡು. ಹೂನೇ, ನನಗೂ ಭಯ ಆಯ್ತದೆ. ಇವನು ಕೆಲಸ ಸಿಗ್ತದೆ ಅಂತ ಹೇಳ್ತಾನೆ ಅವನೇ. ಅದು ಕೆಲಸ ಸಿಗಂಗೆ ಕಾಣೆ. ನನ್ನ ಮಾತು ಕೇಳು, ಇದೆಲ್ಲ ಬೇಡ. ಹೆಂಗೋ ಕಾಲೇಜಿಗೆ ಜಾಯ್ನ್ ಆಗಿದೆಯಾ, ಒಂದು ಕಿತ ಬರ್ರಿ. ಊರಿಗೆ ಬಂದ್ಬಿಟ್ಟು ತೆಪ್ಪಾಯ್ತು ಅಂತ ನಿಮ್ಮ ಅಪ್ಪ ಅಮ್ಮಂಗೂ ಅವ್ರ ಅಪ್ಪ ಅಮ್ಮಂಗೆ ಇಬ್ರು ಕೇಳಿ ಕ್ಷಮೆ ಕೇಳಿ ಏನೋ ಒಂದು ಆಯ್ತದೆ. ಇಬ್ರು ಮನೆಗೂ, ನಿಮ್ಮ ಮನೆಗೆ ನೀನಿರು, ಅವ್ರ ಮನೆಗೆ ಅವ್ರು ಇರ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಕಾಲೇಜೆಲ್ಲ ಮುಗಿಸಿದ್ಮೇಲೆ ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿವ್ರಂತೆ. ಇದೆಲ್ಲ ಬ್ಯಾಡ್ದಿರೋ ಕೆಲಸನೇ ದೇವರಣ್ಣ, ಇದೆಲ್ಲ ಬ್ಯಾಡ್ದಿರೋ ಕೆಲಸ. ಇಂಥ ಅಂದಿಗುಡಿಗೆ ಥರ ಮನೆಗೆ ಅದ್ರಾಗೂ ನಮ್ಮವರು ಅಂತ ಯಾರೂ ಇಲ್ಲ. ಸತ್ರುನು ಯಾರು ಕೇಳಂಗಿಲ್ಲ. ನಿನ್ನ ಗಂಡನ ಹತ್ರ ಹೆಂಗಾದ್ರೂ ನಾಟಕ ಮಾಡಿಬಿಟ್ಟು ಅಚ್ಚು ಹತ್ರ ನೀವು ಮದುವೆ ಮಾಡ್ಕೊಂಡ್ರೆ ಇಲ್ವೋನೇ? ಇಲ್ವೇ, ಅವನು ನಂಬಿಕೆ ಮುಖ್ಯ, ತಾಳಿ ಕಟ್ಟೋದೆಲ್ಲ ಮುಖ್ಯ ಅಲ್ವಾ? ಚೆನ್ನಾಗಿರೋಣ ಅಂತ ಹೇಳ್ದ. ಸದ್ಯ ತಾಳಿ ಕಟ್ಟಿಸ್ಕೊಂಡಿಲ್ವಲ್ಲ ನೋಡು. ಸುಮ್ಮನೆ ನನ್ನ ಮಾತು ಕೇಳಿ ಊರಿಗೆ ಕರ್ಕೊಂಡು ಬಾ. ಹೆಂಗಾದ್ರೂ ಮಾಡಿಬಿಟ್ಟು ಏನಾದರೂ ನಾಟಕ ಮಾಡಿ ಊರಿಗೆ ಕರ್ಕೊಂಡು ಬಾರೇ. ಅಲ್ಲಿ ಮತ್ತೆ ನಮ್ಮಮ್ಮ ನಮ್ಮ ಮಾವನ ಮಗನ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ಅದೆಲ್ಲ ಹೆಂಗಾಗ್ತೈತೆ? ನೀನು ಮಾತಾಡ್ಸಕ್ಕೆ ಹೋಗ್ಬೇಡ, ನಿಮ್ಮ ಅಮ್ಮವ್ರ ಮಂತಕ್ಕೆ ಹೋಗೋಕ್ಕೆ ಹೋಗ್ಬೇಡ. ಸುಮ್ಮನೆ ಫಸ್ಟ್ ಅಚ್ಚು ಮನೆ ಹತ್ರ ಹೋಗು. ಅವರು ಬಿಟ್ಕೊಳ್ಳಿಲ್ಲ ಅಂದರೆ ಅಯ್ಯ ಬಾ, ನಮ್ಮನೆ ಪಕ್ಕದಾಗೇನೆ ನೀ ರಮಾ ಆಂಟಿ ಅವ್ರದ್ದು ಮನೆ ಖಾಲಿ ಐತೆ. ಬಾಡಿಗೆ ಕೊಡಿಸ್ತೀನಿ. ಅಲ್ಲೆಲ್ಲ 1,500 ರೂಪಾಯಿ ಕೊಟ್ಬಿಟ್ರೆ ನೀ ಹಳ್ಳಿನಾಗ ಬಾಡಿಗೆ ಕೊಡ್ತಾರೆ. ಇಲ್ಲಿ ಇಷ್ಟೊಂದು ಸಾವಿರ ಕೊಡೋದು ಹೆಂಗೈತೆ? ಅಲ್ಲಿ 1,500 ಕೊಟ್ಬಿಟ್ಟು ಬಾಡಿಗೆ ತಗೊಳ್ಳೋದು ಹೆಂಗೈತೆ? ನನ್ನ ಮಾತು ಕೇಳಿ ಸುಮ್ಕೆ ನೀ ಬರೋದು ಕಲ್ತ್ಕೊಳ್ಳಿ. ನಾನು ನೀನು ಜೊತೆಗೇನೆ ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜಿಂದನೇ ಬರೋಣ. ಸರಿ, ಅಚ್ಚು ಬಂದಮೇಲೆ ಒಂದು ಕಿತ ಮಾತಾಡ್ತೀನಿ. ಏನು ಅಂತ ಹೇಳ್ಬಿಟ್ಟು ಅವನೇ ನಿನಗೆ ಹೇಳ್ತಾನೆ. ಕೇಳ್ತೀನಿ. ಕೇಳೋದಲ್ಲ, ನಾಟಕ ಮಾಡಬೇಕು. ಇಲ್ಲಿ ಭಯ ಆಗ್ತೈತೆ, ಒಬ್ಬಳೇ ಇರಲ್ಲ, ಹಂಗೆ ಹಿಂಗೆ ಅಂತ ಏನೋ ಹೇಳ್ಬಿಟ್ಟು ಊರು ಬರ್ತೀನಿ. ನೋಡೋಣ, ಇಷ್ಟು ದಿನ ಆಗೈತಲ್ಲ, ನಮ್ಮ ಮೇಲೆ ಪಿರೋತಿ ಇರ್ತದಲ್ಲ, ಅದಕ್ಕೆ ನನ್ನ ಅಚ್ಚೋರ ಅಮ್ಮ ಒಪ್ಕೊಂಡ್ರೂ ಒಪ್ಕೋಬೋದೇನೋ ನೋಡೋಣಲ್ವೇ. ವಾಪಸ್ ಹೋಗ್ಬಿಟ್ಟು ಹಳ್ಳಿಗೆ ಅಷ್ಟೇ. ನೀ ನೋಡು, ಫಸ್ಟು ಅಚ್ಚುನ್ ಕೇಳು. ಇವತ್ತು ಬರಲಿ, ಮಾತಾಡ್ತೀನಿ. ನನಗೂ ಇಂಥ ಮನೆಗೆ ಏನಾರು ಇರೋಕ್ಕೆ ಇಷ್ಟನೇ. ನನಗೆ ಇಂಥ ಮನೆಗೆ ಇರೋಕ್ಕೆ ಇಷ್ಟನೇ ಇಲ್ಲ. ಅಪ್ಪ, ನಾನಂತೂ ಒಳ್ಳೆ ಹುಡುಗನ ನೋಡ್ಕೊಂಡಿದ್ದೀನಪ್ಪ. ಸಖತ್ತಾಗಿ ಸೆಟ್ಲ್ ಆಗ್ತೈತೆ. ನನಗೇನಾದರೂ ನಿಮ್ಮ ಮಾವನ ಮಗವನ್ನೆಲ್ಲ ಅಂಥ ಹುಡುಗ ಇದ್ಬಿಟ್ಟಿದ್ರೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಅಮೆರಿಕಾಗೆ ಜಂಪ್ ಆಗ್ಬಿಡ್ತಿದೆ. ನಿನ್ನ ಥರ ತಿಕ್ಲಿ ಥರ ಲವ್ ಅಂತ ಮಾತ್ರ ನೋಡಾಡ್ತಾ ಇರಲಿಲ್ಲಮ್ಮ. ಅದು ಎಂಥ ಲವ್ ಕಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಂತೀಯೇನೆ ಲವ್ನ? ಅಯ್ಯ, ದುಡ್ಡು ಮುಖ್ಯ ಜೀವನದಾಗೆ. ಒಳ್ಳೆ ಪ್ರಕೃತಿ ಥರ ಹಳೆ ಮನೆಗೆ ಬಂದು ಬಿದ್ದವಳೆ. ಅಯ್ಯೋ, ಬಿಡು ಒಳ್ಳೆ ಕತೆ ನಿಂದಂತೂ. ನನಗೇನೋ ಅಚ್ಚು ಒಳ್ಳೆ ಹುಡುಗನೇ. ಅದಕ್ಕೇನೆ ಅವನು ಇಷ್ಟಪಟ್ಟಿದ್ದು. ನಾನಂತೂ ಅವನು ತುಂಬಾ ಇಷ್ಟಪಡ್ತೀನಿ ಕಣೆ. ಅದೇನೋ ಗೊತ್ತಿಲ್ಲ, ಅವನನ್ನು ಬಿಟ್ಟಿರೋಕೆ ಬೇಜಾರಾಗ್ತೈತೆ ನನಗೆ. ಅದಕ್ಕೇನೆ ಅವನ ಜೊತೆನೇ ಕಷ್ಟನೋ ಸುಖನೋ ಎಣಿಕೊಂಡಿರೋದು. ಸರಿ ಬಿಡು, ಬಾ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬಿಟ್ಟು ಬರೋಣ. ನಾನು ಅಚ್ಚು ಬಂದಮೇಲೆ ಎಲ್ಲ ವಿಚಾರನೂ ಮಾತಾಡ್ತೀನಿ. ಅವನು ಏನು ಹೇಳ್ತಾನೋ ನೋಡೋಣ. ಅವನು ಏನಾದರೂ ಹೇಳಲಿ, ಇಬ್ಬರನ್ನು ಮಾತಾಡ್ಕೊಂಡು ಒಂದೇ ಸಲ ಊರಿಗೆ ಹೋಗೋದಾ, ಇಲ್ಲಾಂದರೆ ಎಲ್ಲನ ಕಾಲೇಜ್ ಪಕ್ಕ ಮನೆ ಮಾಡೋದಾ ಅಂತ ಯೋಚನೆ ಮಾಡ್ತೀವಿ. ಅಚ್ಚು ಹೇಳೋನು ಕಾಲೇಜಿಗೆ ಸೇರಿಸ್ತೀನಿ ಅಂತ. ಬಂದಮೇಲೆ ಯೋಚನೆ ಮಾಡು. ಅಯ್ಯೋ, ಹೊರಗಡೆ ಏನೇ ಹೋಗಿ ತಿನ್ನೋದು ಸುಮ್ಮನೆ ನೆನಪು. ಇವಾಗ ಯಾಕೆ ಸುಮ್ಮನೆ ಅದೆಲ್ಲ ಖರ್ಚು? ನೀನೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ, ಫ್ರೆಂಡ್ಗೆ ಒಂದು ಕಾಫಿನೂ ಕೊಡಲಿಲ್ವಲ್ಲಪ್ಪ ಅಂತ ಏನು ಬೇಜಾರು ಮಾಡ್ಕೋಬೇಡ. ನಿನ್ನ ಲೈಫ್ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ ಇವತ್ತು ಹೋಗ್ಬಿಟ್ಟು ಅಲ್ಲಿ ಏನೇನು ಆಗೈತೆ ಅಂತ ಫೋನ್ ಹಾಕ್ತೀನಿ ನಿನಗೇನೆ. ಕಣೆ, ಫೋನ್ ಹಾಕು. ನಮ್ಮಮ್ಮ ಸ್ವಲ್ಪ ಕೂಲಾಗೈತಾ ಅಂತ ನೋಡು. ನಮ್ಮಮ್ಮ ಕೂಲಾಗಿದ್ರೆ ಒಂದು ಮೆಸೇಜ್ ಹಾಕತ್ತಾಗ ಬಂದ್ಬಿಡ್ತೀನಿ. ಏನೋ ಕೂಲಾಗಿದ್ರೆ ಪರವಾಗಿಲ್ಲ. ಕಯ ಅಂತ ಇರ್ತೈತೆ ಯಾವಾಗೂ. ಎಲ್ಲಿ ಬಡ್ದಾಕ್ಬಿಡ್ತದೋ ಅಂತ ಭಯ. ಏನು ನಡೆದ್ರು ನಿಂಗೆಲ್ಲ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳ್ತೀನಿ. ಇದೇ ಫೋನಿಗೆ ಯೂಸ್ ಮಾಡ್ತೀಯ ತಾನೇ? ನಂಬರ್ ಏನನ್ನ ಬದಲಾದರೆ ನಾಳಿಕೆ ಬೇರೆ ನಂಬರಿಂದ ನಿಂಗೆ ಫೋನ್ ಹಾಕ್ತೀನಿ. ಇದು ಅಚ್ಚು ನಂಬರು. ಸರಿ, ಮತ್ತೆ ನೀನು ಫೋನ್ ಹಾಕು, ನಾನು ಎಲ್ಲ ಹೇಳ್ತೀನಿ. ಸರಿ ಆಯಿತು ಕಣೆ. ಸರಿ ಆಯ್ತೆ, ನಮ್ಮ ಹುಡುಗ ಕಾಯ್ತಾ ಇರ್ತಾನೆ. ಹೋಗ್ಬಿಟ್ಟು ಹಾಗೆ ನೀನು ಜೊತೆಗೆ ನೀವು ಊರಿಗೆ ಹೋಗ್ತೀವಿ. ಸರಿ ಆಯಿತು.